ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, BMD ವಾಸ್ತು ಆ್ಯಂಡ್ ರೆಮಿಡೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ಮನೆ ಕಟ್ಟಲಿಕ್ಕೆ ಮುಖ್ಯವಾದದ್ದು ನೀವು ಯಾವ ದಿಕ್ಕಲ್ಲಿ ಏನಿರಬೇಕೋ ಅದು ನಿರ್ಮಾಣ ಮಾಡಿದ್ರು ಕೂಡ, ಉದಾಹರಣೆಗೆ ಅಡಿಗೆ ಕಿಚನ್ ಆಗ್ನೇಯ ಮೂಲೆಯಲ್ಲಿ ಅಡಿಗೆ ಮನೆ ಇರಬೇಕು, ಓಕೆನಾ. ಈಶಾನ್ಯ ಮೂಲೆಯಲ್ಲಿ ಸಂಪ್ ಇರಬೇಕು, ನೈಋತ್ಯ ದಿಕ್ಕಲ್ಲಿ ಮೂಲೆಯಲ್ಲಿ ಬೆಡ್ರೂಮ್ ಇರಬೇಕು. ಈ ರೀತಿ ನೀವು ನಿರ್ಮಾಣ ಮಾಡಿದರೂ ಕೂಡ ನಿಮಗೆ ಲಾಭ ಸಿಗೋದಿಲ್ಲ. ಯಾಕಂದರೆ ಆಯಾ ಮುಖ್ಯವಾಗಿರ್ಬೇಕು, ಮನೆಗೆ ಆಯಾ ಅನ್ನೋದು ಮುಖ್ಯ ಆಗಿರಬೇಕು. ಮುಖ್ಯ ಆದದ್ದಲ್ಲಿ ಆಯಾ. ಸೊ ಇಲ್ಲಿ ಆಯಾ ಅಂದರೆ ಏನು? ಫಸ್ಟ್ ಆಫ್ ಆಲ್ ಆಯಾ ಎಂದರೆ ಏನು ನೋಡೋಣ ಬನ್ನಿ. ಈಗ ನೋಡಿ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಆಯಾ ಎಂದರೆ ಏನು. ಇಲ್ಲಿ ಆಯಾ ಅಂದಾಗ ಸ್ನೇಹಿತರೆ, ಸುಮಾರು ಜನ ಅವರವರ ಒಂದು ಶೈಲಿಯಲ್ಲಿ ಬುದ್ಧಿಯ ಶೈಲಿಯಲ್ಲಿ ಹೇಳ್ತಾರೆ. ಆದರೆ ಆಯಾ ಮೀನ್ಸ್ ಮೆಜರ್ಮೆಂಟ್ಸ್, ಅಂದರೆ ಅಳತೆ ಮಾಡುವುದು, ಅಳತೆಗಳು. ಇಂಗ್ಲೀಷಲ್ಲಿ ನಾವು ಮೆಜರ್ಮೆಂಟ್ಸ್ ಅಂತೀವಿ. ಆಯಾ ಅಂದರೆ ಮೆಜರ್ಮೆಂಟ್ಸ್. ಈಗ ನಾವು ನೋಡಿ, ಈಗ ತೆಲುಗು ಭಾಷೆಯಲ್ಲಿ ಮೆಜರ್ಮೆಂಟಿಗೆ ಆದಿ ಅಂತಾರೆ. ಆದಿ ಅಂತಾರೆ ಮೆಜರ್ಮೆಂಟ್ಸ್ಗೆ. ಸೊ ಇದು ಆಯಾ ಅನ್ನೋದು ಸಂಸ್ಕೃತ ಪದ, ಓಕೆನಾ ಸ್ನೇಹಿತರೆ. ಆಯಾ ಅನ್ನೋ ಒಂದು 2 ಅಕ್ಷರ ಇದೆ ಅಲ್ವಾ, ಈ ಒಂದು ಪದ 2 ಅಕ್ಷರದ ಪದ ಸಂಸ್ಕೃತ ಪದ. ಸೊ ಆಯಾ ಅಂದರೆ ಮೆಜರ್ಮೆಂಟ್, ಅಂದರೆ ಅಳತೆಗಳು, ಅಳತೆ ಮಾಡುವುದು. ಸೊ ಏನು ಅಳತೆ ಮಾಡಬೇಕು? ನಿಮ್ಮ ಸೈಟಲ್ಲಿ ಉದಾಹರಣೆಗೆ 30-40 ಸೈಟ್ ಇದ್ದರೆ, ಆ 30-40 ಸೈಟಿಗೆ ನೀವು ಎಷ್ಟು ಮನೆ 30-40 ಸೈಟಲ್ಲಿ ಮನೆಗೆ ನೀವು ಎಷ್ಟು ಇದರಲ್ಲಿ ಜಾಗ ಬಳಸುತ್ತಿದ್ದೀರೋ ಆ ಜಾಗವನ್ನು ಉದ್ದ ಅಳತೆ ಮಾಡಿ ಸರಿಯಾದ ಒಂದು ಮೆಜರ್ಮೆಂಟ್ ತಗೊಂಡು ಮನೆ ಕಟ್ತಾರೆ ನೋಡ್ರಿ, ಅದನ್ನೇ ಆಯಾ ಅಂತ ಹೇಳ್ತಾರೆ. ಓಕೆನಾ ಸ್ನೇಹಿತರೆ, ನೀವು ಸರಿಯಾದ ಮೆಜರ್ಮೆಂಟ್ ಏನು ತೊಗೊತಿರಲ್ವಾ, ಉದ್ದ ಅಗಲ ಮನೆ ಸಲುವಾಗಿ, ಮನೆ ಕಟ್ಟೋ ಸಲುವಾಗಿ ಉದ್ದ ಅಗಲದ ಮೆಜರ್ಮೆಂಟ್ ಏನು ತೊಗೊತಿರಲ್ವಾ, ಅದನ್ನೇ ಆಯಾ ಅಂತ ಹೇಳ್ತಾರೆ. ಓಕೆನಾ ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಯಾ ಅಂದರೆ ಉದ್ದ ಅಗಲ ಮೆಜರ್ಮೆಂಟ್, ಅಳತೆ. ಓಕೆನಾ ಸ್ನೇಹಿತರೆ, ಆಯಾ ಅಂದರೆ ಏನಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್, ಈಗ ಆಯದಲ್ಲಿ ಎಷ್ಟು ನಮೂನೆ ಇದೆ, ಎಷ್ಟು ವಿಧಗಳು ಇವೆ? ಓಕೆನಾ ಸ್ನೇಹಿತರೆ, ಆಯಾ ಅಂದರೆ ಏನಂತ ನೀವು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್, ಈಗ ಆಯದಲ್ಲಿ ಎಷ್ಟು ವಿಧಗಳು ಇದೆ ನೋಡೋಣ ಬನ್ನಿ. ಈಗ ನೋಡಿ ಸ್ನೇಹಿತರೆ, ಶುಭಾಯ, ಅಶುಭಾಯಗಳು. ಶುಭಾಯದಲ್ಲಿ 4 ಬರ್ತವೆ, ಅಶುಭಾಯದಲ್ಲಿ 4 ಬರ್ತವೆ. ಓಕೆನಾ. ಶುಭಾಯ ಅಂದರೆ ಯಾವುದು? ವನ್ಯಾಯ, ಧ್ವಜಾಯ. ಧ್ವಜಾಯ ಶುಭವಾದದ್ದು. 2ನೇ ಆಯ ಯಾವುದು? ಧೂಮ್ರಾಯ ಅಶುಭ ಆಯ, ಅಂದರೆ ಅಶುಭ ಫಲವನ್ನು ಕೊಡುತ್ತೆ ನಿಮಗೆ. ಓಕೆನಾ ಸ್ನೇಹಿತರೆ, 2ನೇದು ಧೂಮ್ರಾಯ ಮುಗೀತು. 3ನೇದು ಸಿಂಹಾಯ. ಓಕೆನಾ ಸ್ನೇಹಿತರೆ, 4ನೇದು ಶ್ವಾನಾಯ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ನಾನು ಯಾಕೆ 2 ಧೂಮ್ರಾಯ 3 ಸಿಂಹಾಯ ಅಂತ ಬರ್ದಿದ್ದೀನಿ ಅಂದರೆ, ಇಲ್ಲಿ ಸ್ನೇಹಿತರೆ, ನೀವು ಮನೆ ಕಟ್ಟಲಿಕ್ಕೆ ಉದ್ದ ಅಗಲ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀರೋ ಅದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದಾಗ ಉಳಿದ ಶೇಷ ಸಂಖ್ಯೆ ಅಂದರೆ ಉಳಿದ ಸಂಖ್ಯೆ ಲಾಸ್ಟ್ ಏನು ಬರುತ್ತಲ್ವಾ, ಅದೇ ಆಯದ ಸಂಖ್ಯೆ. ಓಕೆನಾ ಸ್ನೇಹಿತರೆ, ಅದೇ ಆಯದ ಸಂಖ್ಯೆ. ಆ ಆಯದ ಸಂಖ್ಯೆ ಏನು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಆಯದ ಹೆಸರು ಬರುತ್ತೆ. 1 ಉಳಿದ್ರೆ ಧ್ವಜಾಯ ಬರುತ್ತೆ, 2 ಉಳಿದ್ರೆ ಧೂಮ್ರಾಯ ಬರುತ್ತೆ. ಓಕೆನಾ ಸ್ನೇಹಿತರೆ, 3 ಉಳಿದ್ರೆ ಸಿಂಹಾಯ ಬರುತ್ತೆ, 4 ಉಳಿದ್ರೆ ಶ್ವಾನಾಯ ಬರುತ್ತೆ, 5 ಉಳಿದ್ರೆ ಋಷಭಾಯ ಬರುತ್ತೆ, 6 ಉಳಿದರೆ ಖಾರಾಯ ಬರುತ್ತೆ. ಓಕೆನಾ ಸ್ನೇಹಿತರೆ, 7 ಉಳಿದರೆ ಗಜಾಯ ಬರುತ್ತೆ, 8 ಉಳಿದರೆ ಕಾಕಾಯ ಬರುತ್ತೆ. ಇವೆಲ್ಲ ಆಯಗಳ ಹೆಸರು. ಓಕೆನಾ ಸ್ನೇಹಿತರೆ,
ಶುಭ ಆಯಗಳು 4, ಅಶುಭ ಆಯಗಳು 4. ಸೊ ಇಲ್ಲಿ ನೀವು ಏನು ಚಾಯ್ಸ್ ಮಾಡಬೇಕು, ಶುಭ ಆಯಗಳನ್ನೇ ನೀವು ಚಾಯ್ಸ್ ಮಾಡಬೇಕು. ಓಕೆನಾ ಸ್ನೇಹಿತರೆ? ಈ ಶುಭ ಆಯಗಳನ್ನು ಇಟ್ಟು ಮನೆ ಕಟ್ಟಿದಾಗ ನಿಮಗೆ ಸಿರಿ ಸಂಪತ್ತು, ಹಣ 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 ಅದು ರೊಕ್ಕದ್ದಾಗಲಿ, ಹಣ ವಿಷಯದಲ್ಲಾಗಲಿ, ನಿಮ್ಮ ಒಂದು ಜೀವನದ ಅಭಿವೃದ್ಧಿ ಆಗಲಿ, ನಿಮ್ಮ ಒಂದು ಮಕ್ಕಳ ಎಜುಕೇಷನ್ ಆಗಲಿ ಸ್ನೇಹಿತರೆ, ಹಾಗೂ ನಿಮ್ಮ ಒಂದು ಆರೋಗ್ಯ ಆಗಲಿ, ಆರೋಗ್ಯ ವಿಷಯದಲ್ಲಾಗಲಿ, ಎಲ್ಲ ವಿಷಯದಲ್ಲೂ ನೀವು ಟಾಪ್ ಲಿಸ್ಟಲ್ಲಿ ಇರ್ತೀರಾ. ಓಕೆನಾ ಸ್ನೇಹಿತರೆ? ಎಲ್ಲದರಲ್ಲೂ ಈ ಒಳ್ಳೆಯ ಆಯದಲ್ಲಿ, ಈ 4 ಒಳ್ಳೆಯ ಆಯಗಳಿದಲ್ವ, ಈ ಆಯದಲ್ಲಿ ನೀವು ಮನೆ ಕಟ್ಟಿದ್ದರೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಟಾಪ್ ಲಿಸ್ಟಲ್ಲಿ ಇರ್ತೀರಾ, ಫುಲ್ ಟಾಪ್ ಆಗಿರ್ತೀರಾ. ಅದೇ ಈ ಅಶುಭ ಆಯಗಳಲ್ಲಿ ನೀವು ಮನೆ ಕಟ್ಟಿದರೆ, ಧೂಮ್ರಾಯ, ಶ್ವಾನಾಯ, ಕಾರಾಯ, ಕಾಕಾಯದಲ್ಲಿ ಒಂದು ವೇಳೆ ನೀವು ಮನೆ ಕಟ್ಟಿದರೆ ಏನಾಗುತ್ತೆ? ಬರಬಾರ್ದು ರೋಗಗಳು ಬರ್ತವೆ. ಓಕೆನಾ ಸ್ನೇಹಿತರೆ? ಎಂಥ ವ್ಯಾಧಿ ಬರ್ತಾವಂದರೆ ಅದು ಗುಣಮುಖನೇ ಆಗೋದಿಲ್ವ. ಓಕೆನಾ? ಬರೀ ಡಾಕ್ಟರ್ಗೆ ಇಡೋದೇ. ಓಕೆನಾ ಸ್ನೇಹಿತರೆ? ಆಮೇಲೆ ಈ ಶ್ವಾನಾಯ ಅಂದರೆ ನಾಯಿ. ಶ್ವಾನ ಅಂದರೆ ನಾಯಿ, ಸಂಸ್ಕೃತದಲ್ಲಿ ನಾಯಿ. ಈಗ ಹೇಳ್ತೀವಲ್ಲ, ಯಾಕಪ್ಪ ನಾಯಿ ಕಚ್ಚಾಡ್ತಾರೆ ನೋಡು ಅಂತ ಹೇಳ್ತೀವಲ್ಲ, ಆ ರೀತಿ ಶ್ವಾನಾಯದಲ್ಲಿ ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ನಾಯಿ ಕಚ್ಚಾಡ್ತಾರೆ. ಓಕೆನಾ ಸ್ನೇಹಿತರೆ? ಕಾರಾಯ, 6ನೇದು ಕಾರಾಯ. ಕಾರಾಯ ಅಂದರೆ ಕತ್ತೆ, ಡಾಂಕಿ. ಕಾರಾಯ ಅಂದರೆ ಕತ್ತೆ, ಡಾಂಕಿ. ಈ ಕಾರಾಯ ಮೆಜರ್ಮೆಂಟ್ ಇಟ್ಕೊಂಡು ಮನೆ ಕಟ್ಟಿದ್ರೆ ಕತ್ತೆ ದೊಡ್ಡದಂಗೆ ಹೊಡಿತಾನೆ ನೋಡು, ಆದ್ರೆ ಸ್ವಲ್ಪನೂ ಬುದ್ಧಿ ಇಲ್ಲ ನೋಡು ಅಂತಾರೆ, ಹೇಳ್ತಾರೆ ನೋಡಿ. ಓಕೆನಾ ಸ್ನೇಹಿತರೆ? ಅಂತಾರಲ್ಲ, ಯಾರನ್ನಾದ್ರೂ ಬೈಬೇಕಾದ್ರೆ, ಏನಾದರೂ ಅವಿವೇಕ ಇಲ್ಲದೆ ಒಂದು ಕೆಲಸ ಮಾಡಿದ್ರೆ, ಅವಿವೇಕತನದಿಂದ ಕೆಲಸ ಮಾಡಿದಾಗ ಕತ್ತೆ ಬೆಳೆದಿ ನೋಡು, ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ನೋಡಿ. ಆ ಒಂದು ರಿಸಲ್ಟ್ ಈ ಕಾಯದಲ್ಲಿ ಸಿಗುತ್ತೆ, ನೆಗೆಟಿವ್ ರಿಸಲ್ಟ್ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಕಾರಾಯದಲ್ಲಿ ಇನ್ನೊಂದೇನೆಂದ್ರೆ, ಈ ಮನೆ ಯಜಮಾನ ಸರಿ ಇರಲ್ಲ, ಅಂದ್ರೆ ಆ ಮನೆಯಲ್ಲಿ ಇರೋಕ್ಕೆ ಕೊಡಿಸೋದಿಲ್ಲ, ಅದು ಆಯಾ ವಾಸ್ತು. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ 8ನೇದು ಕಾಕಾಯ, ಲಾಸ್ಟ್ ಕಾಕಾಯ. ಕಾಕಾಯ ಅಂದರೆ ಕಾಗೆ. ಓಕೆನಾ ಸ್ನೇಹಿತರೆ? ಕಾಗೆ ಕೂಡ ನಮಗೆ ಶುಭವಾದದ್ದಲ್ಲ. ಕಾಗೆ ಗೊತ್ತಲ್ಲ ಸ್ನೇಹಿತರೆ, ಅದು ಯಾವ ರೀತಿ ಇರುತ್ತೆ. ಈ ಕಾಗೆ ಕಚ್ಚಾಡ್ತಾರೆ ನೋಡು ಅಂತ ಹೇಳ್ತಾರಲ್ಲ. ಹಂಗಾಗಿ ಈ ಟೋಟಲ್ ಆಗಿ ನಾನು ಜಾಸ್ತಿ ನೆಗೆಟಿವ್ ಹೇಳಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ನೀವು ಜಾಗೃತ ಆಗಿರಿ. ಪಾಪ ಕೆಲವರಿಗೆ ಆಯಾ ಅಂದ್ರೆ ಕೆಲವರಿಗೆ ಇದುವರೆಗೂ ಗೊತ್ತಿರಲ್ಲ, ಹಂಗಾಗಿ ಗೊತ್ತಿದ್ದವರೇ ಓಕೆ, ಏನೋ ಅವ್ರಿಗೇನು ಗೊತ್ತಿದೆ ತಿಳ್ಕೊಂಡ್ಬಿಡ್ತಾರೆ. ಪಾಪ ಹೊಸಬರಿಗೆ ಗೊತ್ತಾಗಬೇಕಲ್ವಾ ಅವ್ರಿಗೆ ಕೂಡ. ಸೊ ಈ 4 ಆಯಗಳು ಅಶುಭ ಆಯಗಳು, ಅಂದ್ರೆ ಈ 4 ಆಯಗಳಲ್ಲಿ ಮನೆ ನಿರ್ಮಿಸಬಾರದು. ಓಕೆನಾ ಸ್ನೇಹಿತರೆ? ಈ 4 ಆಯಗಳಲ್ಲಿ ಮಾತ್ರ ಮನೆ ನಿರ್ಮಿಸಬೇಕು. ಇದು ಶುಭ ಆಯಗಳು. ಓಕೆನಾ ಸ್ನೇಹಿತರೆ? ಇನ್ನೊಂದೇನೆಂದ್ರೆ, ನೆಕ್ಸ್ಟ್ ಈ ಶುಭ ಆಯಗಳಲ್ಲಿ ನಾವು ಯಾವ ರೀತಿ ನಮಗೆ ಧನ ಹಾಗೂ ಋಣ ನಮಗೆ ಬಂದರೆ ನಮಗೆ ಲಕ್ ಬರುತ್ತೆ, ಅಂದರೆ ನಾವು ಟಾಪ್ ಲಿಸ್ಟಲ್ಲಿ ಇರ್ತೀವಿ. ಈಗ ಹೇಳ್ತೀನಿ ನೋಡಿ. ಈ 4 ಆಯಗಳಲ್ಲಿ ನೀವು ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿಕೊಂಡು ಧನ ಸಂಖ್ಯೆ ಎಷ್ಟಿರ್ಬೇಕಂದ್ರೆ, ಧನ ಸಂಖ್ಯೆ 12 ಇರಬೇಕು. ಧನ ಸಂಖ್ಯೆ 12 ಇರಬೇಕು. ಋಣ ಸಂಖ್ಯೆ ಒಂದು ಅಥವಾ 2 ಅಥವಾ ಮ್ಯಾಕ್ಸಿಮಮ್ 3 ಇದ್ರೆ ಸಾಕು. ಓಕೆನಾ ಸ್ನೇಹಿತರೆ? 1 ಇದ್ದರೆ ಬಹಳ ಅಂದರೆ ಬಹಳ ಉತ್ತಮ, 2 ಇದ್ದರೆ ಓಕೆ, 3 ಇದ್ದರೆ ಮ್ಯಾಕ್ಸಿಮಮ್ ಅಲ್ಲಿಗೆ ಸ್ಟಾಪ್ ಮಾಡಿ ಸಾಕು. ಯಾಕಂದರೆ ಧನ ಸಂಖ್ಯೆ ಋಣ ಸಂಖ್ಯೆ ಅಂದ್ರೆ ಅರ್ಥ ಏನಂದರೆ, ಈ ಶುಭ ಆಯಗಳಲ್ಲಿ ನೀವು ಮೆಜರ್ಮೆಂಟನ್ನು ಒಂದು
ಚೆಕ್ ಮಾಡಿದಾಗ, ಆಯವನ್ನು ಚೆಕ್ ಮಾಡಿದಾಗ ಧನ ಸಂಖ್ಯೆ 12 ಬಂತಂದರೆ ಫುಲ್ ಟಾಪ್ ಮೋಸ್ಟಲ್ಲಿ ಇದೆ ಅಂತ ಅರ್ಥ. ಅಂದರೆ ನಿಮಗೆ ತಿಂಗಳಿಗೆ ಇನ್ಕಮು 1.5 ಲಕ್ಷ ಬರ್ಬೋದು, 1.5 ಕೋಟಿ ಬರ್ಬೋದು. ಯಾಕಂದರೆ ನೀವು ಮನೆಯಲ್ಲಿ ಯಾವ ಬಿಸ್ನೆಸ್ ಮಾಡ್ತಿದ್ದೀರೋ, ನಿಮ್ಮ ಒಂದು ಬಿಸ್ನೆಸ್ ವೇ ಯಾವುದಿದೆಯೋ ಅದು ನಿಮಗೆ ಗೊತ್ತಲ್ವಾ. ಎಷ್ಟರ ಮಟ್ಟಿಗಿದೆನೋ ಅಂದರೆ ಕೆಲವರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಾರೆ, ಕೆಲವರು ವ್ಯಾಪಾರ ಮಾಡ್ತಿರ್ತಾರೆ, ಕಿರಾಣಿ ಶಾಪು ಅಂತೆಲ್ಲ ಮಾಡ್ತಿರ್ತಾರೆ, ಕೆಲವರು ಮನೆಯಲ್ಲಿ ಲೇಡೀಸ್ ಆಗಿರಲಿ ಬಟ್ಟೆ ವ್ಯಾಪಾರ ಮಾಡ್ತಿರ್ತಾರೆ, ಸೀರೆ ವ್ಯಾಪಾರ ಮಾಡ್ತಿರ್ತಾರೆ. ಸೊ ಹಾಗಾಗಿ 12 ಬರ್ಬೇಕು ಮ್ಯಾಕ್ಸಿಮಮ್. ಓಕೆನಾ ಸ್ನೇಹಿತರೆ, ಮ್ಯಾಕ್ಸಿಮಮ್ 12 ಬರಬೇಕು. ಆದರೆ ಋಣ ಸಂಖ್ಯೆ, ಈಗ ಧನ ಸಂಖ್ಯೆ ಅಂದರೆ ಏನೊಂದು ಅರ್ಥ ಆಯ್ತಲ್ವಾ. ಋಣ ಸಂಖ್ಯೆ ಅಂದರೆ ಏನು? ಋಣ ಸಂಖ್ಯೆ ಅಂದರೆ ನೋಡಿ ಸ್ನೇಹಿತರೆ, ತಿಂಗಳಿಗೆ ಮನುಷ್ಯನಿಗೆ ಖರ್ಚು ಅನ್ನೋದು ಇದ್ದೇ ಇರ್ತದೆ ಸ್ನೇಹಿತರೆ. ಒಂದು ಮನೆ ಅಂದಾಗ, ಒಂದು ಸಂಸಾರ ಅಂದಾಗ, ಒಂದು ಕುಟುಂಬ ಅಂದಾಗ ಖರ್ಚು ಇದ್ದೇ ಇರುತ್ತೆ. ಓಕೆನಾ. ಏನೇನು ಖರ್ಚು? ರೋಗ ರುಜುಗಳು ಬಂದರೆ ಆಸ್ಪತ್ರೆ ಖರ್ಚು, ತಿಂಗಳ ರೆಂಟ್ ಕಟ್ಟೋದು, ಅದು ಆಯಿತು ಇದಾಯಿತು, ಮತ್ತೇನೋ ಒಂದು ಚೀಟಿ ವ್ಯವಹಾರ ಮಾಡೋದು, ಚೀಟಿ ಹಾಕ್ತಾರಲ್ವ, ಚೀಟಿ ವ್ಯವಹಾರ ಮಾಡೋದು, ಒಟ್ಟು ಏನೋ ಒಂದು ಖರ್ಚುಗಳು. ಅದು ಕೆಲವ್ರ ಮನೆಯಲ್ಲಿ ಹೆಚ್ಚಿರುತ್ತೆ, ಕೆಲವ್ರ ಮನೆಯಲ್ಲಿ ಕಡಿಮೆ ಇರುತ್ತೆ. ಅದು ನಿರ್ಧಾರ ಆಗೋದು, ಖರ್ಚು ನಿರ್ಧಾರ ಆಗೋದು ಎಲ್ಲಿ ಅಂದರೆ ಇಲ್ಲಿ ನೋಡಿ, ಋಣ ಸಂಖ್ಯೆ. ಈ ಋಣ ಸಂಖ್ಯೆಯಲ್ಲಿ ನಿಮಗೆ ಒಂದು ಬಂದರೆ ಓಕೆ, ಎಕ್ಸಲೆಂಟ್. ಯಾಕಂದರೆ ಒಂದು ಬಂದರೆ ತಿಂಗಳಿಗೆ 1,000 ರೂಪಾಯಿ ಖರ್ಚಿರುತ್ತೆ ಅಷ್ಟೇ. ಓಕೆನಾ. ಅವ್ರದ್ದು ಇನ್ಕಮ್ ಒಂದು ವೇಳೆ ಈಗ ಇಲ್ಲಿ 12 ಇದೆ, ಅವ್ರದ್ದು ಇನ್ಕಮ್ಮು 1.5 ಲಕ್ಷ ಇದ್ದರೆ, 2 ಲಕ್ಷ ಇದ್ದರೆ, ಅವರಿಗೆ ಇಲ್ಲಿ ಋಣ ಸಂಖ್ಯೆ 1 ಬಂದರೆ ಅವರಿಗೆ ತಿಂಗಳಿಗೆ 10,000 ಖರ್ಚಿರುತ್ತೆ ಅಷ್ಟೇ. ಓಕೆನಾ ಸ್ನೇಹಿತರೆ. ಅವ್ರದ್ದು ಒಂದು ವೇಳೆ ಇನ್ಕಮ್ ತಿಂಗಳಿಗೆ 12,000 ಇಲ್ಲ 1.5 ಲಕ್ಷ ಇದ್ದರೆ, ಇಲ್ಲಿ ತಿಂಗಳಿಗೆ 1,000 ಇಲ್ಲ 1,500, 1,500, 2,000 ರೂಪಾಯಿ ಖರ್ಚಿರುತ್ತೆ. ಓಕೆನಾ ಸ್ನೇಹಿತರೆ. ಸೊ ಈ ರೀತಿ ನೀವು ನಿಮಗೆ ಅರ್ಥ ಮಾಡಿಸಿದ್ದೀನಿ ನೋಡಿ ಸ್ನೇಹಿತರೆ. ಧನ ಸಂಖ್ಯೆ ಅಂದರೆ ಏನು, ಋಣ ಸಂಖ್ಯೆ ಅಂದರೆ ಏನು. ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ಋಣ ಸಂಖ್ಯೆಕ್ಕಿಂತ ಧನ ಸಂಖ್ಯೆ ಹೆಚ್ಚಾಗಿರಬೇಕು. ಅಂದರೆ ಋಣ ಸಂಖ್ಯೆ 1, 2, 3 ಮ್ಯಾಕ್ಸಿಮಮ್ ಇಷ್ಟೇ ಸಾಕು, ಜಾಸ್ತಿ ಬೇಡ. 1 ಅಥವಾ 2 ಅಥವಾ 3, ಈ 3ರಲ್ಲಿ ಯಾವ್ದಾನ ಒಂದು ಬಂದರೆ ಇದಕ್ಕಿಂತ ಧನ ಸಂಖ್ಯೆ 12 ಇರಬೇಕು. ಓಕೆನಾ ಸ್ನೇಹಿತರೆ. ಒಂದು ವೇಳೆ ಧನ ಸಂಖ್ಯೆ 8 ಬಂತು ಅನ್ಕೊಳ್ರಿ, ಇಲ್ಲಿ ಋಣ ಸಂಖ್ಯೆ 12 ಬಂತು ಅನ್ಕೊಳ್ರಿ. ಓಕೆನಾ. 12 ಬಂದಾಗ ಇಂಥ ಒಂದು ಆಯದಲ್ಲಿ ಏನಾದರೂ ಧನ ಋಣ ಸಂಖ್ಯೆ ಈ ರೀತಿ ಹೆಚ್ಚು ಕಡಿಮೆ ಆದಾಗ ಅಂಥ ಮನೆಯಲ್ಲಿ ಅವರಿಗೆ ತಿಂಗಳಿಗೆ ಖರ್ಚು 12,000 ಆಗುತ್ತೆ ಅಥವಾ 1.5 ಲಕ್ಷ ಆಗುತ್ತೆ. ಇನ್ಕಮ್ ಬಂದ್ಬಿಟ್ಟು 80,000 ಆಗುತ್ತೆ ಅಥವಾ 8,000 ಆಗುತ್ತೆ ಅಥವಾ 8 ಲಕ್ಷ ಆಗುತ್ತೆ. ಇಲ್ಲಿ 8 ಲಕ್ಷ ಇನ್ಕಮ್ ಬಂದಾಗ ತಿಂಗಳಿಗೆ 12 ಲಕ್ಷ ಖರ್ಚಾಗುತ್ತೆ. ನೋಡಿರಿ, ಇಲ್ಲಿ 12 ಬಂತಲ್ವ. ಈ ರೀತಿ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಅರ್ಥ ಇದೆ ಸ್ನೇಹಿತರೆ. ನಮ್ಮ ಉದ್ದೇಶ ಏನಂದ್ರೆ ಸ್ನೇಹಿತರೆ, ನಿಮಗೆ ನಾವು ಭಯಪಡಿಸ್ಬೇಕು ಅಂತ ಆ ರೀತಿ ಏನಿಲ್ಲ. ನಮ್ಮ ಉದ್ದೇಶ ಒಂದೇ, ನಿಮ್ಮನ್ನು ಎಚ್ಚರಗೊಳಿಸ್ಬೇಕು. ಓಕೆನಾ ಸ್ನೇಹಿತರೆ. ಜಾಗೃತ ಆಗ್ರಿ, ಇಂಥ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ. ಇಂಥ ವಿಷಯಗಳು ನಿಮಗೆ ಯಾರು ಹೇಳಲ್ಲ. ಓಕೆನಾ ಸ್ನೇಹಿತರೆ. ಇಂಥ ವಿಷಯಗಳು ನಿಮಗೆ ಯಾರು ಹೇಳಲ್ಲ. ನೀವು ಜಾಗೃತ ಆಗಿ ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಂಡು ಎಲ್ಲ ಲೆಕ್ಕ ಹಾಕ್ಕೊಂಡು ಮನೆ ಕಟ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಸೊ ಈಗ ಇದು ವಾಸ್ತು ಆಯ ಎಂದರೇನು, ಧನ ಸಂಖ್ಯೆ ಋಣ ಸಂಖ್ಯೆ ಎಂದರೇನು, ಶುಭ ಆಯಗಳು ಯಾವ್ಯಾವು, ಅಶುಭ ಆಯಗಳು ಯಾವ್ಯಾವು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವೀಕ್ಷಕರೇ, ನಮ್ಮ ಒಂದು BMD ವಾಸ್ತು ಆ್ಯಂಡ್ ರೆಮಿಡೀಸ್ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ತೆ.